Okay. Hello guys, welcome back to YouTube channel. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪಾರ್ಚುನಿಟಿ. ಸೊ ನನಗೆ ತುಂಬ ಜನ ನಮ್ಮ ಫ್ರೆಂಡ್ಸ್ ಕಾಲ್ ಮಾಡಿ ಕೇಳ್ತಿದ್ರು, ಲೈಕ್ ನಿಮ್ಮ ಕಂಪ್ನಿ ಇಲ್ಲ ಅಂದರೆ ನಿನ್ಗೆ ಯಾರಾದರೂ ಪರಿಚಯ ಇದ್ದರೆ HR ಸೊ ಗೊತ್ತಿದ್ರೆ ಲೈಕ್ ಅವರಿಂದ ನಮಗೆ ಒಂಚೂರು ಅಪಾರ್ಚುನಿಟೀಸ್ ಇದ್ದರೆ ಕೇಳು ಅಂತ. ಬೆಟರ್ ಈ ಥರ ಯೂಟ್ಯೂಬ್ ಚಾನಲಲ್ಲಿ ಹಾಕಿದರೆ ಎಲ್ಲರೂ ನೋಡ್ತಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಲೈಕ್ ಈ ಚಾನಲ್ನ ಓಪನ್ ಮಾಡಿರೋದು. ಸೊ ನಾನು ಇದೇ ಥರ ನೋಡಬೇಕಿದ್ರೇ ಒಂದು ಬೆಸ್ಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪಾರ್ಚುನಿಟಿ ಇದೆ. ಎಲ್ಲಿ ಅಂದರೆ ಅದು ಅಮೆಝಾನಲ್ಲಿ. ಸೊ ಅಮೆಝಾನ್ ಎವ್ರಿ ಒನ್ ನೋಸ್ ಇಟ್ಸ್ ಅ ಗುಡ್ ಕಂಪನಿ. ಸೊ ಇಲ್ಲಿ ನೀವು ಕಸ್ಟಮರ್ ಸಪೋರ್ಟ್ ಆಗಿ ವರ್ಕ್ ಮಾಡ್ಬೋದು. ನೀವು ಸೆಕೆಂಡ್ PUC ಮುಗಿಸಿದ್ರೆ ಡಿಗ್ರಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದೆ. ಸೊ ಅದರ ಮುಖಾಂತರ ನೀವು ಅಪ್ಲೈನ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು ಇಲ್ಲಿ ಇದು ನಿಮ್ಮ ಜಾಬ್ ರೋಲ್ ಬಂದ್ಬಿಟ್ಟು ವರ್ಚುವಲ್ ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ ಅಂತೇಳಿ. ಸೊ ಇಲ್ಲಿ ಡಿಸ್ಕ್ರಿಪ್ಷನ್ಸ್ ಕೊಟ್ಟಿದ್ದಾರೆ. ನೀವು ಫುಲ್ ಟೈಮ್ ಆಗಾದರೂ ಕೆಲಸ ಮಾಡ್ಬೋದು, ಪಾರ್ಟ್ ಟೈಮ್ ಆಗಾದರೂ ಕೆಲಸ ಮಾಡ್ಬೋದು. ಫುಲ್ ಟೈಮ್ ಅಂದರೆ ಇಲ್ಲಿ ವೀಕ್ಲಿ ಒಂದು 40 hours ಏನೋ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಅಷ್ಟೂ ಕವರ್ ಮಾಡಬೇಕಾಗುತ್ತೆ. ಇಲ್ಲಿ ಯಾವ ಥರ ಅಂದರೆ ಲೈಕ್ ಹಾಲಿಡೇಸ್, ಗೌರ್ಮೆಂಟ್ ಹಾಲಿಡೇ ಬಂದ್ರೂ ಸಮ್ಟೈಮ್ಸ್ ಇಟ್ಸ್ ಆನ್ಲೈನ್ ಶಾಪಿಂಗ್ನು ಕಾಮರ್ಸ್ ಅಪ್ಲಿಕೇಶನ್. ಸೊ ಇಲ್ಲಿ ಹೆಂಗಾಗುತ್ತೆ ಅಂದರೆ ಸಮ್ಟೈಮ್ಸ್ ಯು ಶುಡ್ ವರ್ಕ್, ಆ ಥರನೂ ಒಂದು ಸಿಚುವೇಶನ್ ಬರುತ್ತೆ ಈ ಕಾಮರ್ಸ್ ಅಪ್ಲಿಕೇಶನಲ್ಲಿ. ಯಾಕಂದರೆ ಡೈಲಿ ಕಸ್ಟಮರ್ಸ್ ಕಾಲ್ ಮಾಡ್ತಿರ್ತಾರೆ. ಸೊ ಅವ್ರದ್ದು ಆರ್ಡರ್ ಎಲ್ಲಿದೆ, ಏನು ಕತೆ, ನಮ್ಮದು ರಿಟರ್ನ್ ಆಗಬೇಕಿತ್ತು, ಮಿಸ್ಪ್ಲೇಸ್ ಆಗಿದೆ, ಮಿಸ್ ಆರ್ಡರ್ ಆಗಿದೆ, ಏನು ತುಂಬ ಲೈಕ್ ಪ್ರಾಬ್ಲಮ್ಸ್ ನಮ್ಮ ಕಸ್ಟಮರ್ಸ್ಗೆ ಇರುತ್ತೆ. ಸೊ ಅವರು ಕಾಲ್ ಮಾಡಿದಾಗ ಒಬ್ವಿಯಸ್ಲಿ ನೀವು ರಿಸೀವ್ ಮಾಡಬೇಕಾಗುತ್ತೆ. ಹಂಗಂತ ನೀವು 24/7 ಕೆಲಸ ಮಾಡಬೇಕು, ಆಮೇಲೆ ಯಾವಾಗಲೂ ಕೆಲಸ ಆ ಥರ ಎಲ್ಲ ಸಿಚುವೇಶನ್ಸ್ ಆ ಥರ ಬರುತ್ತೆ ಈ ಕಾಮರ್ಸ್ ಅಪ್ಲಿಕೇಶನಲ್ಲಿ. ಸೊ ಇದು ಟಾಪ್ ಕಾಮರ್ಸ್ ಅಪ್ಲಿಕೇಶನ್. ಸಮ್ ಟೈಮ್ಸ್ ಅವ್ರು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಸೊ ಇದು ಕರ್ನಾಟಕದಲ್ಲೇ. ಸೊ ವರ್ಕ್ ಫ್ರಮ್ ಹೋಮ್ ಜಾಬ್ ಇದೆ, ಬೆಸ್ಟ್ ಜಾಬ್ ಗೈಸ್. ಪ್ಲೀಸ್ ಅಪ್ಲೈ ಮಾಡಿ. ಇದಕ್ಕೆ ನಿಮ್ಗೆ ಗ್ರ್ಯಾಜುಯೇಷನ್ ಮುಗ್ದಿದ್ರು ನಿಮ್ಗೆ ಜಾಬ್ ಸಿಗ್ತಿಲ್ಲ ಅಂದರೂ ಜಸ್ಟ್ ಟ್ರೈ, ಇದಕ್ಕಾದರೂ ಟ್ರೈ ಮಾಡಿ. ಇದನ್ನು ಮಾಡ್ತಾ ಮಾಡ್ತಾ ನೀವು ಬೇರೆ ಕೋರ್ಸ್ನಾದರೂ ಓದ್ಕೊಂಡು ಲೈಕ್ ನೀವು ಮುಂದೆ ಡೆವಲಪರ್ ಆರ್ ಟೆಸ್ಟರ್ ನೀವು ಅಪ್ಲೈ ಮಾಡ್ಬೋದು. ಸರಿನಾ? ಓಕೆ, ನಾವು ಇಲ್ಲಿ ಏನು ಕೇಳಿದ್ದಾರೆ, ಎಲಿಜಿಬಿಲಿಟಿ ಏನಿದೆ ಒಂದು ಸಾರಿ ಚೆಕ್ ಮಾಡಿ. ಎಲಿಜಿಬಿಲಿಟಿ ಏನಿದೆ, ಸೊ ಆಮೇಲೆ ಇದನ್ನೆಲ್ಲ ಓದ್ಕೊಂಬಿಡಿ. ಸೊ ಬೇಸಿಕ್ ಕ್ವಾಲಿಫಿಕೇಷನ್ ಏನು ಕೇಳಿದ್ದಾರೆ, 18 ವರ್ಷ ಏಜ್ ಆಗಿರಬೇಕು. ಅದಾದಮೇಲೆ ಹ್ಯಾವ್ ಟು ರೈಟ್ ಟು ವರ್ಕ್. ಆಮೇಲೆ ಇಂಗ್ಲೀಷ್ ಬರಬೇಕು, ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿರಬೇಕು. ಲೈಕ್ ಟೆಸ್ಟ್ ತೊಗೊಂಡುವಾಗ ಅವ್ರು ನಿಮ್ಮನ್ನು ಚೆಕ್ ಮಾಡ್ತಾರೆ, ನೀವು ಯಾವ ಥರ ಮಾತಾಡ್ತೀರಾ ಅಂತೇಳಿ. ಸೊ ನಿಮ್ಗೆ ಕನ್ನಡ ಗೊತ್ತಿತ್ತು, ಓಕೆ. ಕನ್ನಡ ಕಾಲರ್ಸ್ ಯಾರಾದರೂ ಕಾಲ್ ಮಾಡಿದ್ರೆ ಅವರು ನಿಮಗೆ ಹೋಲ್ಡ್ ಮಾಡಿ, ನಿಮ್ಮ ಕಾಲರ್ ಯಾರಾದರೂ ಕಸ್ಟಮರ್ಸ್ ಕಾಲ್ ಮಾಡಿದ್ರೆ ನಿಮ್ಗೆ ಸೆಂಡ್ ಆಗ್ತಿರುತ್ತೆ ಕಾಲ್, ನಿಮಗೆ ಪಾಸ್ ಮಾಡ್ತಾರೆ. ಬಟ್ ಇಂಗ್ಲೀಷ್ ಗೊತ್ತಿದ್ರೆ ಲೈಕ್ ಯಾರೇ ಆಗಲಿ ನೀವು ಮೇಂಟೈನ್ ಮಾಡ್ಬೋದು. ಯಾವ ಥರ ಕಸ್ಟಮರ್ಸ್ ಆಗಲಿ ಅವ್ರಿಗೆ ಇಂಗ್ಲೀಷ್ ಗೊತ್ತಿದ್ರೆ ಲೈಕ್ ಈಸಿಲಿ ನೀವು ಅವ್ರನ್ನ ಹ್ಯಾಂಡಲ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಅವರು ಇಲ್ಲಿ ಮೇಜರ್ ಆಗಿ ಹೇಳಿದ್ದಾರೆ ಕಮ್ಯುನಿಕೇಷನ್ ಸ್ಕಿಲ್ ಸ್ಟ್ರಾಂಗ್ ಆಗಿರಬೇಕು ಅಂತ. ಸರಿ, ಓಕೆ. ಸೊ ನೆಕ್ಸ್ಟ್, ಓಕೆ, ಜಸ್ಟ್ ಕ್ಲಿಕ್ ಮಾಡಿ, ಅಪ್ಲೈ ಅಂತ ಕ್ಲಿಕ್ ಮಾಡಿ ನೋಡುವ ಏನು ಬರುತ್ತೆ ನೆಕ್ಸ್ಟ್ ಅಂತ. ನಾನು ಅಪ್ಲೈ ಅಂತ ಕ್ಲಿಕ್ ಮಾಡಿ ನೋಡ್ತೀನಿ. ಅಪ್ಲೈ ಹಾಕಿದಾಗ one second. Okay, so here, ಓಕೆ. ಸೊ ಇಲ್ಲಿ ಒಂದು ಸ್ವಲ್ಪ ಬೆನಿಫಿಟ್ಸ್ ಎಲ್ಲ ಕೊಟ್ಟಿದ್ದಾರೆ, ಲೈಕ್ ಮೆಡಿಕಲ್ ಇನ್ಶೂರೆನ್ಸು, ಪೆನ್ಷನ್ನು, ಅದಾದ ಕಂಪ್ನಿ ಸ್ಟ್ಯಾಂಡರ್ಡಿಟಿ ಇದೆ. ಸೊ ಅವರು ಕಸ್ಟಮರ್ ಸರ್ವಿಸೇ ಆಗಲಿ ಲೈಕ್ ಡೆವಲಪರ್ ಸ್ಯಾಲ್ರಿ ಎಲ್ರಿಗೂ ಸೇಮ್ ಒಂದು ಸ್ವಲ್ಪ ರೂಲ್ಸ್ ಇದೆ, ಸೇಮ್ ಅಪ್ಲೈ ಆಗುತ್ತೆ ಎಲ್ಲರಿಗೂ. ನೀವು ಕೆಳಗಡೆ ಬಂದರೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಅವ್ರು ಹೇಳಿದ್ದಾರೆ, ನೀವು ತುಂಬ ಜನ ನೋಡಿದ್ದೀನಿ ನಮ್ಮ ಫ್ರೆಂಡ್ಸ್ಗೆಲ್ಲ ಸಡನ್ಲಿ ಅವರು ಅಕ್ಸೆಪ್ಟ್ ಆಗಿ ಕಂಟಿನ್ಯೂ ಆಗ್ತಾರೆ. ಅವ್ರಿಗೆ ಪೇಷನ್ಸ್ ಇಲ್ಲ, ಒಂದು 5 minutes ಪೇಷನ್ಸ್ ಇಲ್ಲ ಓದಲಿಕ್ಕೆ. ಅವ್ರು ಅದಕ್ಕೆ ಹೇಳಿದ್ದಾರೆ, ಬೈ ಕ್ಲಿಕಿಂಗ್ ಐ ಅಕ್ಸೆಪ್ಟ್ ಯು, ಸೊ ಪ್ಲೀಸ್ ಬಿಫೋರ್ ಯು ನೀಡ್ ಟು ರೀಡ್ ದಿಸ್. ವೈ ದೇ ಆರ್ ಮೆನ್ಷನಿಂಗ್ ದಿಸ್? ನೀವು ಇದನ್ನು ಓದಿ ಒಂದು ಸಾರಿ ಓದ್ಕೊಂಬಿಡಿ, ವಾಟ್ ಕ್ವಾಲಿಫಿಕೇಷನು, ಆಮೇಲೆ ಹೆಂಗಿದೆ ವರ್ಕು. ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಫಸ್ಟ್, ವಾಟ್ ವಿಲ್ ಯು ಡೂ ಆ್ಯಸ್ ಅ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್. ನೀವು ಕಸ್ಟಮರ್ ಸರ್ವಿಸ್ ಆಗಿ ಕೆಲಸ ಮಾಡ್ತಿದ್ರೆ ನೀವು ಏನೇನು ಮಾಡಬೇಕು ಅನ್ನೋದನ್ನು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸರಿನಾ? ಎಷ್ಟು ಅವರ್ ಕೆಲಸ ಮಾಡಬೇಕು, ಯು ಕ್ಯಾನ್ ಸಿ ಹಿಯರ್. ಮಿನಿಮಮ್ 40 hours. For example, 4 into 10 you can take, or 5 into 8, comfortable time. ಬಟ್ 40 hours a week ಆಗಿರಬೇಕು. ಇಲ್ಲಿ ವೀಕು ಮೆನ್ಷನ್ ಮಾಡಿದ್ದಾರೆ. 1 weekಗೆ 40 hours ಯು ಶುಡ್ ಕಂಪ್ಲೀಟ್ ಇಟ್. ವಾಟ್ಸ್ ದ ಟೈಮಿಂಗ್? 6 AM to 11 PM, Sunday to Monday. You may be required to work national holidays. What I said ಫಸ್ಟ್ಗೆ ಹೇಳಿದ್ನಲ್ವಾ, ಸಮ್ ಟೈಮ್ಸ್
ಇ ಕಾಮರ್ಸ್ ಅಪ್ಲಿಕೇಶನಲ್ಲಿ ಹಾಲಿಡೇ ಇದ್ದಾಗ್ಲೂ ಲೈಕ್ ಗೌರ್ಮೆಂಟ್ ಹಾಲಿಡೇ ಇದ್ದಾಗ್ಲೂ ವರ್ಕ್ ಮಾಡುವಂಥ ಸೊ ಸಿಚುವೇಶನ್ಸ್ ಆ ಥರ ಬರುತ್ತೆ. ಬಟ್ ನಮ್ಗೆ ಕೆಲಸ ಬೇಕು ಗುರು, ನಾವು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ ಅನ್ನೋರು ಮಾತ್ರ ಅಪ್ಲೈ ಮಾಡಿ, ಸರಿನಾ? ಬೆಸ್ಟು ಜಾಬ್ ಗುರು. ಈ ಅಮೆಝಾನು, ಫ್ಲಿಪ್ಕಾರ್ಟು, ಟಾಪ್ ಮೋಸ್ಟ್ ಕಂಪನಿ MNC ಯಾರು ಇ ಕಾಮರ್ಸ್ ಅಪ್ಲಿಕೇಶನಲ್ಲಿ ನೀವೇನಾದರೂ ಕಸ್ಟಮರ್ ಸಪೋರ್ಟಾಗಿ ವರ್ಕ್ ಮಾಡಿದ್ರೆ ಬೆಸ್ಟ್ ಅದು. ಲಿಟ್ರಲಿ ಇಟ್ಸ್ ಅ ಬೆಸ್ಟ್ ಜಾಬ್. ಸೊ ಇಲ್ಲಿ ನಾನು ಆ್ಯಸ್ ಆಫ್ ನೌ ಜಸ್ಟ್ ಐ ವಿಲ್ ಕ್ಲಿಕ್ ದಿಸ್, ಐ ಅಕ್ಸೆಪ್ಟ್, ಕಂಟಿನ್ಯೂ, ಜಸ್ಟ್ ಚೆಕ್ ಒನ್ಸ್ ವಾಟ್ ಇಟ್ ಈಸ್ ಆಸ್ಕಿಂಗ್. ಓಕೆ, ಇಟ್ಸ್ ಬಫರಿಂಗ್. ಸೊ ನೆಕ್ಸ್ಟ್ ಪೇಜ್ ಓಪನ್ ಆಯಿತು. ಇಲ್ಲಿ ಏನು ಕೇಳ್ತಿದೆ ಒಂದು ಸರಿ ಚೆಕ್ ಮಾಡಿ ನೋಡಿ. It's taking most time. Okay, so it is asking email ID and password. So here ತುಂಬ ಜನ ಏನು ಮಾಡ್ತಾರೆ, ಆಯಿತು ಇದು ಲಾಗಿನ್ ಕೇಳ್ತಾ ಇದ್ದಾನಾ, ಸರಿ ಲಾಗಿನ್ ನಂಬರ್ ಹಾಕ್ತಾರೆ. ಗುರು ಅಕೌಂಟ್ ಇಲ್ದೇನೆ ನೀನು ಲಾಗಿನ್ ಹೆಂಗೆ ಆಗ್ತೀಯ? ಅಕೌಂಟ್ ಬೇಕಲ್ವಾ? ಅಕೌಂಟ್ ಇದ್ದಾಗಲೇ ನೀನು ಲಾಗಿನ್ ಆಗೋಕ್ಕೆ ಸಾಧ್ಯ. ಯಾವಾಗ ನೀನು ನಿನ್ನ ಅಕೌಂಟ್ನ ಕ್ರಿಯೇಟ್ ಮಾಡ್ತೀಯಾ ಎಲ್ಲ ವೆಬ್ಸೈಟ್ಸಲ್ಲಿ, ಸೊ ಲಾಗಿನ್ಗೆ ಮ್ಯಾಚ್ ಆಗ್ತಿರುತ್ತೆ. ಅಕೌಂಟೇ ಕ್ರಿಯೇಟ್ ಮಾಡದೆ ಲಾಗಿನ್ ಆಗೋಕ್ಕೆ ಹೋದರೆ ತೊಗೊಳ್ಳಲ್ಲ. ಸೊ ಇಲ್ಲಿ ನೀವು ಕ್ರಿಯೇಟ್ ಒನ್ ಅಂತ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಜಾಬಿಗೆ ಅಪ್ಲೈ ಮಾಡಬೇಕು. ಸೊ ನಾನು ಮೋಸ್ಟ್ ಆಫ್ ದ ಟೈಮ್ ನೋಡಿದ್ದೀನಿ ವಾಟ್ಸಪ್ಪಲ್ಲಿ ನಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತಿರ್ಬೇಕಿದ್ರೆ, ಗುರು ಇದು ಅನ್ಸ್ಟಾಪಲ್ಲಿ ಓಪನ್ ಆಗ್ತಿದೆ, ಇದು ಯಾವುದೋ ಇಂಡೀಡಲ್ಲಿ ಓಪನ್ ಆಗ್ತಿದೆ, ನೌಕರಿಲಿ ಓಪನ್ ಆಗ್ತಿದೆ. ದೀಸ್ ಆರ್ ದ ಜಾಬ್ ಪೋರ್ಟಲ್ಸ್. ನೀವು ಎಲ್ಲ ಜಾಬ್ ಪೋರ್ಟಲಲ್ಲೂ ನಿಮ್ಮದೇ ಆದಂಥ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ ಇಟ್ಕೊಂಡಿರಬೇಕು. ಸೊ ಎಲ್ಲ ಜಾಬ್ಸು ಲಿಂಕು ಅಫಿಷಿಯಲ್ ವೆಬ್ಸೈಟಲ್ಲಿ ಓಪನ್ ಆಗಲ್ಲ. ಯಾಕಂದರೆ HRs ಎಲ್ಲ ಆ್ಯಕ್ಟಿವ್ ಇರ್ತಾರೆ, ನೌಕರಿಯಲ್ಲಿ ಆ್ಯಕ್ಟಿವ್ ಇರ್ತಾರೆ, ಲಿಂಕ್ಡ್ಇನ್ನಲ್ಲಿ ಆ್ಯಕ್ಟಿವ್ ಇರ್ತಾರೆ, ಇಂಡೀಡಲ್ಲಿ ಆ್ಯಕ್ಟಿವ್ ಇರ್ತಾರೆ, ಸರಿನಾ? ಸೊ ಅವರು ಈಸಿ ಅಪ್ಲಿಕೇಶನಲ್ಲಿ ನೀವು ಈಸಿಯಾಗಿ ಅಪ್ಲೈ ಮಾಡ್ಬೋದು. ಆಲ್ರೆಡಿ ರೆಸ್ಯೂಮೆ ಅಪ್ಡೇಟ್ ಆಗಿರುತ್ತೆ, ಅಲ್ಲಿ ಆಲ್ರೆಡಿ ನಿಮ್ಮ ಡೀಟೇಲ್ಸ್ ಅಪ್ಡೇಟ್ ಆಗಿರುತ್ತೆ. ಯಾಕಂದರೆ ನಿಮ್ಮ ಅಕೌಂಟ್ ಇರುತ್ತೆ ಜಾಬ್ ಪೋರ್ಟಲಲ್ಲಿ, ಈಸಿಯಾಗೆ ತೊಗೊಳುತ್ತೆ ಅದು, ಸರಿನಾ? ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇರಲ್ಲ. ಯಾವುದಾದ್ರೂ ಹೊಸ ಜಾಬ್ ಪೋರ್ಟಲಲ್ಲಿ ಓಪನ್ ಆಗ್ತಿದ್ರೆ ಅನ್ಸ್ಟಾಪು, ಫೌಂಡಿಟ್ಟು, ಮತ್ತು ಲಿಂಕ್ಡ್ಇನ್ನು, ನೌಕರಿ, ಇದೆಲ್ಲ ಜಾಬ್ ಪೋರ್ಟಲ್ಲು ಪ್ಲೀಸ್ ನಿಮ್ಮದೇ ಆದಂಥ ಒಂದು ಐಡಿನ ಕ್ರಿಯೇಟ್ ಮಾಡ್ಕೊಂಡಿರಿ, ಸರಿನಾ? ಸೊ ಇಲ್ಲಿ ನೀವು ಕ್ರಿಯೇಟ್ ಒನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೇಟಾನೆಲ್ಲ ಕೇಳುತ್ತೆ. ಸೊ ಡೇಟಾನ ಹಾಕಿ ಎಸ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಹಾಕಿ. ಸೊ ಇದಕ್ಕೆ ಆದಂಥ ಸಮ್ ಕ್ವಶನ್ಸ್ ಕೇಳುತ್ತೆ, ಸರಿನಾ? ಒಬ್ಬರು ಜಾಬ್ ಅಪ್ಲೈ ಮಾಡಿದ್ರು, ನಮ್ಮ ಫ್ರೆಂಡು ನೋಡ್ತಾ ಇದ್ದೆ ಅವ್ರದ್ದು. ಸೊ ನೀಟಾಗಿ ಒಂದು ಸ್ವಲ್ಪ ಕ್ವಶನ್ಸ್ ಕೇಳುತ್ತೆ, ನೀವೆಲ್ಲ ಈ ಟೈಮ್ಗೆಲ್ಲ ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀರಾ, ಹಂಗೆ ಹಿಂಗೆ ಸ್ವಲ್ಪ ನಾರ್ಮಲ್ ಜನರಲ್ ಕ್ವಶನ್ಸ್ ಕೇಳುತ್ತೆ, ಸಮ್ ಸ್ಟೆಪ್ಸ್ ಇದ್ದಾವೆ. ಆಮೇಲೆ ಅಡ್ರೆಸ್ ಎಲ್ಲ ಕೇಳುತ್ತೆ ನಿಮ್ಮದು. ಸೊ ಎಲ್ಲಿಂದ ಏನು ಕತೆ, ಅಡ್ರೆಸ್ಸು, ನ್ಯಾಷನಾಲಿಟಿ ಎಲ್ಲನೂ ಕೇಳುತ್ತೆ. ಸೊ ಪ್ಲೀಸ್ ಎಲ್ಲದು ಅದೇನು ಕೇಳುತ್ತೆ, ಇದು ಅಫಿಷಿಯಲ್ ವೆಬ್ಸೈಟ್ ಇದೆ, ಅಮೆಝಾನ್ದು ಅಫಿಷಿಯಲ್ ವೆಬ್ಸೈಟ್ ಇದೆ. ಸೊ ಅದೇನೇನೆಲ್ಲ ಕೇಳುತ್ತೆ ಅಪ್ಲೈ ಮಾಡಿ ಗೈಸ್, ಇದು ಪಕ್ಕ ನಿಮಗೆ ಇದರಿಂದ ರಿಪ್ಲೈ ಮಾತ್ರ ಬರುತ್ತೆ. ಸೊ ಅವ್ರು ನಿಮ್ಮದು ಇಂಗ್ಲೀಷ್ ಹೆಂಗಿದೆ ಅಂತ ಚೆಕ್ ಮಾಡ್ತಾರೆ. ನಿಮ್ಮ ನೇಟಿವ್ ಲ್ಯಾಂಗ್ವೇಜ್ ಕನ್ನಡ ಇದ್ದರೆ ಬೆಟರ್, ನಾನು ಕನ್ನಡದಲ್ಲಿ ಚೆನ್ನಾಗಿದ್ದೀನಿ ಅನ್ನೋ ಒಂದು ಇದಿದ್ದರೆ ಸೊ ಪ್ಲೀಸ್ ಅಪ್ಲೈ ಮಾಡಿ, ಓಕೆನಾ? ಸೊ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ವಿಲ್ ಕಮ್ ಬ್ಯಾಕ್ with a new job update. Thank you guys. Bye bye.